ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ನೀವು ಯಾವುದೇ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಾದರೆ, ಸೊ ಅಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ನಿಮಗೆ ಒಂದು ಕಸ್ಟಮ್ ತಮ್ನೇಲ್ ಅಂತ ಕೇಳುತ್ತೆ. ಅಂತಂದರೆ ನೀವು ತಮ್ನೇಲ್ ಹಾಕ್ಬೋದು ಅವಾಗ. ಸೊ ನಿಮಗೆ ತಮ್ನೇಲ್ ಮುಖಾಂತರ ನಿಮಗೆ ವ್ಯೂಸ್ಗಳು ಬರೋದು. ಎಷ್ಟು ಚೆನ್ನಾಗಿ ತಮ್ನೇಲ್ನ ಮಾಡಿರ್ತಾರೆ ಅದ್ರ ಮೇಲೆ ನಿಮಗೆ ವ್ಯೂಸ್ಗಳು ಬರೋದು. ಸೊ ಆ ಒಂದು ಕಾರಣಕ್ಕೆ ನಿಮಗೆ ತಮ್ನೇಲ ಕೇಳುತ್ತೆ, ಅಲ್ಲಿ ತಮ್ನೇಲ ಅಪ್ಲೋಡ್ ಮಾಡ್ತೀರಾ. ಬಟ್ ಇಲ್ಲಿ ಏನಂತಂದರೆ ಕೆಲವೊಂದಷ್ಟು ರೂಲ್ಸ್ಗಳಿದ್ದಾವೆ. ತಮ್ನೇಲ್ ಹಾಕೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕು. ಅದನ್ನು ನೀವು ಫಾಲೋ ಮಾಡ್ದೇ ಸುಮ್ಮನೆ ನಿಮ್ಮ ಇಷ್ಟ ಬಂದಂಗೆ ನೀವು ತಮ್ನೇಲ್ ಹಾಕ್ಕೊಂಡು ವೀಡಿಯೋಸ್ಗೆ ವ್ಯೂಸ್ನ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬರು. ಅಥವಾ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆನ್ ಆಗಿದ್ರೆ ಸೊ ಅದನ್ನು ಡಿಮಾನಿಟೈಸ್ ಮಾಡಿಬಿಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಬೇಕು ತಮ್ನೇಲ್ ಹಾಕೋದಕ್ಕಿಂತ ಮುಂಚೆ. ಓಕೆ, ಏನೇನು ಫಾಲೋ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು ತಪ್ಪನ್ನ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿರೋಗೆ ವೀಡಿಯೋಸ್ಗಳಿಗೆ ವ್ಯೂಸ್ ಬರಬೇಕು ಅಂತಂದರೆ 90% ತಮ್ನೇಲ್ದೇ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ತಮ್ನೇಲ್ನ ನೀವು ನೀಟಾಗಿ ಕ್ರಿಯೇಟ್ ಮಾಡಬೇಕು. ಒಂದು ಇಂಪ್ರೆಸಿವ್ ಆಗಿರಬೇಕು ತಮ್ನೇಲು. ಸೊ ಜನಗಳಿಗೆ ಆ ಒಂದು ವೀಡಿಯೋ ತಲುಪಿದ್ರೆ, ಸಜೆಸ್ಟ್ ಆದರೆ ಆ ಒಂದು ವೀಡಿಯೋ, ಆ ಒಂದು ತಮ್ನೇಲ್ನ ನೋಡ್ತಾ ಇದ್ದಾಗ ಅವ್ರು ಕ್ಲಿಕ್ ಮಾಡಬೇಕು. ಆ ರೇಂಜಿಗೆ ನೀವು ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡಬೇಕು. ಸೊ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಮಿಸ್ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ, ನಾನು ತುಂಬ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಒಂದಷ್ಟು ಹೆಣ್ಮಕ್ಳು ಫೋಟೋ ಹಾಕ್ಬಿಡ್ತಾರೆ, ಪಕ್ಕದಲ್ಲಿ ಹೆಣ್ಮಕ್ಳು ಫೋಟೋ ಹಾಕ್ಬಿಟ್ಟು ಬ್ಲರ್ ಮಾಡಿಬಿಟ್ಟು ಒಂದು ಅಶ್ಲೀಲವಾಗಿರುವಂಥ ಫೋಟೋ ಹಾಕ್ಬಿಟ್ಟು ವೀಡಿಯೋ ಒಳಗೆ ಏನೋ ಇರುತ್ತೆ. ವೀಡಿಯೋ ಓಪನ್ ಮಾಡಿ ನೋಡಿದ್ರೆ ಒಳಗೆ ಏನೋ ಇರುತ್ತೆ, ಮೇಲ್ಗಡೆ ತಮ್ನೇಲ್ ಮಾತ್ರ ಏನೋ ಇರುತ್ತೆ. ಸೊ ಈ ರೀತಿ ತಪ್ಪುಗಳನ್ನ ಮಾಡ್ತಾರೆ. ಇದರಿಂದ ತೊಂದರೆ ಆಗುತ್ತೆ. ಏನಾಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇನ್ನು ಕೆಲವರು ನೋಡಿದ್ದೀನಿ, ಈ ಎಜುಕೇಷನಲ್ ಚಾನಲ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಷ್ಟು ಸಂಬಳ ಇದೆ, ಇಷ್ಟು ಖಾಲಿ ಸೀಟ್ಗಳಿದ್ದಾವೆ, ನೀವು ಜಾಯ್ನ್ ಆಗ್ಬೋದು, ಗೌರ್ಮೆಂಟ್ ಸೀಟು, ಅದು ಇದು ಅಂತ ಹಾಕಿರ್ತಾರೆ ತಮ್ನೇಲಲ್ಲಿ. ವೀಡಿಯೋ ಓಪನ್ ಮಾಡಿ ನೋಡಿದ್ರೆ ಅವ್ರು ಅನೌನ್ಸೇ ಮಾಡಿರಲ್ಲ, ಇಷ್ಟು ಸೀಟ್ಗಳಿದೆ, ಇಷ್ಟು ಸಂಬಳ, ಏನೂ ಅನೌನ್ಸ್ ಮಾಡಿರಲ್ಲ. ಸುಮ್ಮನೆ ಇವರು ತಮ್ನೇಲಲ್ಲಿ ಇಷ್ಟ ಬಂದಾಗ ಏನೋ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಜನಗಳು ಕ್ಲಿಕ್ ಮಾಡಿಬಿಟ್ರೆ ಸಾಕು, ನಮ್ಗೆ ವ್ಯೂಸ್ ಬಂದ್ಬಿಡಲಿ ಅಂದ್ಕೊಂಡು ಮಾಡಿರ್ತಾರೆ. ಇದಲ್ಲದೆ ಇನ್ನು ಕೆಲವ್ರು ನೋಡಿದ್ದೀನಿ ಏನಂತಂದರೆ, ಈ ಕಡೆ ದರ್ಶನ್ ಫೋಟೋ, ಈ ಕಡೆ ಯಶ್ ಫೋಟೋ ಹಾಕ್ಬಿಟ್ಟು ದರ್ಶನ್ ಅವರು ಯಶ್ಗೆ ಖಡಕ್ ವಾರ್ನಿಂಗ್ ಅಂತ ಅವ್ರದ್ದು ಯಾವುದೋ ಒಂದು ಫೋಟೋ ಈ ರೀತಿ ಇರೋದನ್ನ ಕಟ್ ಮಾಡಿಬಿಟ್ಟಿರ್ತಾರೆ, ಅದನ್ನ ಹಾಕಿರ್ತಾರೆ. ವೀಡಿಯೋ ಓಪನ್ ಮಾಡಿ ನೋಡಿದ್ರೆ ಪಾಪ ಅವ್ರು ಏನು ಮಾತಾಡಿರೋದಿಲ್ಲ. ಯಾವುದೋ ಒಂದು ಸಿನಿಮಾ ಡೈಲಾಗ್ನ ಇವರೇ ತಗೊಂಡು ಯಶ್ ಅವ್ರು ಹಿಂಗಂದ್ರು, ದರ್ಶನ್ ಅವ್ರು ಹಿಂಗಂದ್ರು ಅಂತ ಅಂದ್ಕೊಂಡು ವೀಡಿಯೋ ಒಳಗೆ ಏನೇ ಇರುತ್ತೆ. ತಮ್ನೇಲ್ಗೂ ವೀಡಿಯೋಗೂ ಏನೂ ಸಂಬಂಧವೇ ಇಲ್ಲ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಇವಾಗ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನಿಮ್ಮ ಚಾನಲಲ್ಲಿ ಈ ರೀತಿ ಏನಾದರೂ ಮಾಡ್ತಾಯಿದ್ದಾರೆ, ನೀವುಗಳು ಕ್ಲಿಕ್ ಬೈಟ್ ಇರೋ ರೀತಿ ಒಂದು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ, ತಮ್ನೇಲಲ್ಲೇ ಏನೋ ವೀಡಿಯೋದಲ್ಲೇ ಏನೋ ಈ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತಾರೆ, ಜನಗಳು ರಿಪೋರ್ಟ್ ಮಾಡ್ತಾರೆ. ಜನಗಳೇನಾದರೂ ರಿಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ತುಂಬ ಜನ ರಿಪೋರ್ಟ್ ಮಾಡಬೇಕು. ಅವಾಗೇನಾದರೂ ಆ ರೀತಿ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯೂಟ್ಯೂಬರು ಚೆಕ್ ಮಾಡ್ತಾರೆ. ನಿಮ್ಮ ಒಂದು ಚಾನಲ್ನ ಸಿನ್ಸಿಯರಾಗಿ ಚೆಕ್ ಮಾಡ್ತಾರೆ. ನೀವು ಎಲ್ಲ ವೀಡಿಯೋಸ್ಗಳಲ್ಲೂ ಅದೇ ಕೆಲಸ ಮಾಡ್ತಾಯಿದ್ದಾರೆ, ವೀಡಿಯೋದಲ್ಲೇ ಏನೋ ತಮ್ನೇಲಲ್ಲೇ ಏನೋ ಮಾಡ್ತಾಯಿದ್ರೆ ನಿಮ್ಮ ಚಾನಲ್ ಫಸ್ಟ್ ಟೈಮ್ ವಾರ್ನಿಂಗ್ ಕೊಡ್ತಾರೆ. ಸೊ ಅದಾದಮೇಲೆ ಕಮ್ಯುನಿಟಿ ಗೈಡ್ಲೈನ್ ಕೊಡ್ತಾರೆ. ಒಂದು 3 ಕಮ್ಯುನಿಟಿ ಗೈಡ್ಲೈನ್ ಬಂದರೆ ನಿಮ್ಮ ಚಾನಲ್ಲು ಟರ್ಮಿನೇಟ್ ಅಂತಾರೆ, ನಿಮ್ಮ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ, ಅಥವಾ ನಿಮ್ಮ ಚಾನಲ್ನ ಡಿಮಾನಿಟೈಸ್ ಮಾಡಿಬಿಡ್ತಾರೆ. ಓಕೆನಾ, ಸೌಂಡು ಓಕೆ, ಡಿಮಾನಿಟೈಸ್ ಮಾಡಿಬಿಡ್ತಾರೆ. ಸೊ ಡಿಮಾನಿಟೈಸ್ ಮಾಡೋದು ತುಂಬ ಕಮ್ಮಿ, ಬಟ್ ನಿಮ್ಮ ಚಾನಲ್ಗೆ ವಾರ್ನಿಂಗ್ ಬರುತ್ತೆ ಫಸ್ಟ್ ಟೈಮು. ಸೊ ಆ ಒಂದು ಕಾರಣಕ್ಕೆ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ಆ ರೀತಿ ಈ ಒಂದು ಕಾರಣಕ್ಕೆ ಆ ಒಂದು ಕಾರಣಕ್ಕೆ ಈ ಒಂದು ತಪ್ಪುಗಳನ್ನ ನೀವು ದಯವಿಟ್ಟು ಮಾಡಬೇಡಿ. ಓಕೆನಾ. ಸೊ ಹಂಗಂತ ರಿಪೋರ್ಟ್ ಮಾಡ್ತಾರೆ ಅಂತ ಹೆದರ್ಕೋಬೇಡಿ. ಸೊ ರಿಪೋರ್ಟ್ ಮಾಡ್ತಾರೆ ಅಂತ ಹೆದರ್ಕೊಂಡ್ರೆ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಸೊ ನೀವು ತಪ್ಪೇ ಮಾಡ್ತಾಯಿಲ್ಲ ಅಂತ ಅಂದ್ಕೊಳ್ಳಿ. ಅಂತಂದರೆ ನೀವು ತಮ್ನೇಲಲ್ಲಿ ಏನು ತೋರಿಸ್ತಾ ಇದ್ದೀರಾ ಅದ್ರ ಬಗ್ಗೆನೇ ನೀವು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀರಾ, ಆದ್ರೂ ಕೂಡ ನಿಮಗೆ ಒಂದಷ್ಟು ಜನ ರಿಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೂಟ್ಯೂಬರ್ ಚೆಕ್ ಮಾಡ್ತಾರೆ. ನೀವು ಏನು ತಮ್ನೇಲಲ್ಲೂ ಏನು ಮಾತಾಡಿದಿರಿ, ಏನು ತೋರಿಸಿದ್ದೀರಾ ಅದನ್ನೇ ಯೂಟ್ಯೂಬ್ ವೀಡಿಯೋದಲ್ಲೂ ಕೂಡ ಮಾತಾಡಿದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಅವರು ನಿಮ್ಮ ಚಾನಲ್ನ ಸೇಫಾಗಿ ಇಡ್ತಾರೆ. ಸೊ ನೀವು ತಪ್ಪು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ವಾರ್ನಿಂಗ್ ಬರ್ಬೋದು. ಅದಾದಮೇಲೆ 3 ಕಮ್ಯುನಿಟಿ ಗೈಡ್ಲೈನ್ಸ್ ಕೊಡ್ತಾರೆ, 1, 2, 3 ಅಂತ. ಸೊ ಮಾಡಿದ್ದೇ ತಪ್ಪು ಮಾಡ್ತಾರೆ, ನಿಮ್ಮ ಚಾನಲ್ ಡಿಲೀಟ್ ಮಾಡ್ತಾರೆ ಅಥವಾ ಡಿಮಾನಿಟೈಸ್ ಮಾಡಿಬಿಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ರಿಪೋರ್ಟ್ ಮಾಡ್ತಾರೆ ಅಂತ ಹೆದರ್ಕೋಬೇಡಿ. ಸೊ ನಿಮ್ಮ ತಪ್ಪಿದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ರಿಪೋರ್ಟ್ ಆಗಿಬಿಡುತ್ತೆ. ನಿಮ್ಮ ಚಾನಲಲ್ಲಿ ಏನೇನೂ ತಪ್ಪಿಲ್ಲ ಅಂತಂದರೆ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿ. ತಮ್ನೇಲಲ್ಲಿ ಏನು ಕ್ರಿಯೇಟ್ ಮಾಡ್ತೀರಾ ವೀಡಿಯೋದಲ್ಲೂ ಕೂಡ ಅದ್ರ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಸೊ ಈ ಒಂದು ತಪ್ಪುಗಳನ್ನ ಇನ್ನು ಮುಂದೆ ಮಾಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.